ಇದನ್ನ ನಾನು ಕೇಳಿಕೊಂಡು ಅವ್ರ ಹತ್ರ ಇದರ ಕೋರಿಕೆ ಅದನ್ನ ಯಾವಾಗ ಮಾಡ್ಬೋದು ಅನ್ನೋದಕ್ಕೆ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಕಾಲಾವಕಾಶ ಅಂದ್ರೆ ಇವತ್ತೆಲ್ಲ ಬೇಕಾ, ಒಂದು 1 ಅವರ್ ಬೇಕಾ, 1 ಗಂಟೆ ಟೈಮ್ ಬೇಕಾ, 2 ಗಂಟೆ ಟೈಮ್ ಬೇಕಾ, ಇವತ್ತೆಲ್ಲ ಬೇಕಾ ಅಂತ ನಾನು ಕೇಳ್ತಾ ಇರೋದು ನಿಮಗೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಡೀ ದೇಶಕ್ಕೆ ಚಿರಪರಿಚಿತವಾಗಿದೆ. ಯಾವ ರೀತಿ ನಮ್ಮ ಹೋರಾಟ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. MP MLAಗಳಿಂದ ಹಿಡಿದು ಪ್ರಧಾನಮಂತ್ರಿಗಳವರೆಗೂ ನಮ್ಮ ಪಕ್ಷದ ಹೋರಾಟದ ತತ್ವ ಸಿದ್ಧಾಂತಗಳು ಗೊತ್ತಿದೆ. ಅದು ತಕ್ಕನಾಗಿ ಯಾವ ರೀತಿ ಅವರು ಸ್ಪಂದಿಸ್ತಾರೆ ಅದರ ಮೇಲೆ ನಮ್ಮ ಮುಂದೆ ಭರವಸೆಗಳನ್ನ ಕೊಡುವುದರ ಮೂಲಕ ಅವ್ರ ಹತ್ರ ಮಾತಾಡೋಣ ಅಂತ ಹೇಳ್ತಾ ನಾನು ಮಾತಾ ಸಮರ್ಪಿಸ್ತಾ ಇದ್ದೀನಿ. ಸಾಮಾಜಿಕ ಜಾಲತಾಣ ಇವತ್ತು ಬಲಿಷ್ಠವಾಗಿದೆ, ಆಯ್ತಾ. ನಾವು ಅಧಿಕಾರಿಗಳ ವಿರುದ್ಧನೂ ಇರ್ತೀವಿ, ಅಧಿಕಾರಿಗಳ ಪರನೂ ಇರ್ತೀವಿ. ಭ್ರಷ್ಟರ ವಿರುದ್ಧ ನಮ್ಮ ಹೋರಾಟ, ಅನ್ಯಾಯಗಳ ವಿರುದ್ಧ ನಮ್ಮ ಹೋರಾಟ, ಪ್ರಾಮಾಣಿಕತೆ ಪರ ನಮ್ಮ ಹೋರಾಟ. ಈಗ ನಡೀರಪ್ಪ ಹೋಗೋಣ. ಅವ್ರ ಹೆಸರೇನಪ್ಪ? ನಮಸ್ಕಾರ ಗೆಳೆಯರೇ, ಹೇಳಿ. ಹರ್ಷಿತ್ ಅವ್ರು ಹೇಳಿ. ನಾವು ಮೈಸೂರು ಜಿಲ್ಲಾ KRS ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು ಮಾತಾಡ್ತಾ ಇದ್ವಿ. ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ವಿ. ಕಳೆದ 3-4 ದಿನಗಳಿಂದ ಏನು ನಿಮ್ಮ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಮಿಕರು, ಅವರು ನಮಗೆ ದೂರು ಕೊಟ್ಟಿದ್ದಾರೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ವಿಫಲತೆ ಹೊಂದಿದ್ದಾರೆ ಸರ್. ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದಾರೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ಸುಮಾರು ಪಾಯಿಂಟ್ಗಳಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ ಅಂತ ನಮಗೆ ನಮ್ಮ ಗಮನಕ್ಕೆ ತಂದಿರೋದ್ರಿಂದ ಇವತ್ತು ನೀವು ಮಾತು ನಾವು ಕೇಳೋಕ್ಕಾಗಲ್ಲಪ್ಪ, ಪ್ರತ್ಯಕ್ಷವಾಗಿ ಎದೆದ್ರಿಗೆ ಮಾತಾಡೋಣ ಅಂತ ಇವತ್ತೊಂದು ಸಮಯವನ್ನು ನಿಗದಿಪಡಿಸಿದ್ವಿ. ಈಗ ಬಂದಿದ್ವಿ. ನಿಮ್ಮ ಈ ಮ್ಯಾನೇಜರ್ ನಿಮ್ಮ ಹೆಸರೇನಪ್ಪ? ನಿಮ್ಮ ಹೆಸರು ವಿಷ್ಣು ಅವ್ರು ಮಾತಾಡಿದ್ರು. ಅವರು 2-3 ಸಾರಿ ನಿಮ್ಮನ್ನ ಮಾತಾಡಿದರೆ ಮತ್ತೆ ಅವರು ಕರೆನೋ ಸ್ವೀಕರಿಸಲ್ಲ, ಮತ್ತೆ ಕರೆನೋ ಮಾಡಲ್ಲ, ಸಂಧಾನಕ್ಕೂ ಬರಲ್ಲ ಅಂದ್ರು. ಸಂಧಾನ ಮಾಡದಿರೋದು ಈ ಭೂಮಿ ಮೇಲೆ ಯಾವುದೂ ಇಲ್ಲ. ಈಗ ನೀವೇನು ಹೇಳ್ತಾ ಇದ್ರಿ, ಈ ಏನು ಸಮಸ್ಯೆಗಳಿದೆ ಎದುರಿಗೆ ಬಂದು ಮಾತಾಡಬೇಕು, ಫೋನಲ್ಲಿ ಮಾತಾಡೋದು ಇಷ್ಟೇ. ಈಗ ನೀವು ಏನು ಹೇಳ್ತೀರಿ ಮುಂದಕ್ಕೆ? ಸೋಮವಾರದಿಂದ ನಡೀತಾ ಇದೆ. ನಾವು ಸೋಮವಾರದಿಂದ ಆಲ್ಮೋಸ್ಟ್ ಎಲ್ಲಾ ದಿವಸ ಸರ್, ಇವಾಗ ಆಲ್ಮೋಸ್ಟ್ ಇದು 4ನೇ ದಿವಸಕ್ಕೆ ಕಂಟಿನ್ಯೂ ಆಗಿದೆ. ನಾವು ಏನ್ ನಮ್ ಕೇಳಿ ಮಾಡಕ್ಕಾಗುತ್ತೆ ಅನ್ನೋದನ್ನ ನಾವು ತಿಳಿಸಿದೀವಿ ಸರ್ ಆಲ್ರೆಡಿ ನಮ್ಮ ಹುಡುಗರಿಗೆ. ಈಗ ನೀವು ಇವ್ರ ಜೊತೆ ಮಾತಾಡಿದ್ರೆ ಸತ್ಯ, ಅದು ಸತ್ಯ. ಈಗ ನೀವು ಇವ್ರ ಜೊತೆ ಮಾತಾಡಿದ್ರೆ ಸತ್ಯ. ಈಗ ನಮ್ಮ ಮುಖ ಭೇಟಿ ಯಾವಾಗ ಮಾಡ್ತೀರಿ? ಯಾವಾಗ ಚರ್ಚೆ ಕೂತ್ಕೋತೀರಿ? ನಮ್ಮ ಮುಖ ಚರ್ಚೆ ಯಾವಾಗ ಮಾಡ್ತೀರಿ? ಅಂದ್ರೆ ನಿಮ್ಮ ಜೊತೆ ನಮ್ಮ ಜೊತೆಯಲ್ಲಿ ನಾವು ಮಾತಾಡಬೇಕು. ಎಲ್ಲರಿಗೂ ಸಮಸ್ಯೆ ಏನಿದೆ ಅದೆಲ್ಲ ಬಗೆಹರಿತದೋ ಬಗೆಹರಿಯಲ್ವೋ ಅದು ಸೆಕೆಂಡ್ರಿ. ಅದು ನಮ್ಮ ಜೊತೆ ನೀವು ಯಾವಾಗ ಮಾತುಕತೆ ಕೂತ್ಕೋತೀರಿ? ಸರ್ ಅದನ್ನ ಕೇಳಿ ನಾನು ತಮಗೆ ತಿಳಿಸ್ಕೊಡ್ತೀನಿ ಸರ್. ಇವಾಗ ನಮ್ಮ ಡೆಲಿವರಿ ಬಾಯ್ಸ್ಗೆ ಯಾವ ತರ ಅವರು ಒಂದು ಕೋರಿಕೆಗಳನ್ನ ಕೊಟ್ಟಿದ್ರು ಅದ್ರ ಬಗ್ಗೆ ನಾವು ಅವ್ರಿಗೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರಿ, ಅವ್ರ ಹತ್ರ ಮಾತಾಡಿದ್ರಿ. ಅವ್ರನ್ನ ಆಲ್ಮೋಸ್ಟ್ ಎಲ್ಲಾ ದಿವಸ ಸರ್, ಇವಾಗ ಸೋಮವಾರದಿಂದ ನಿನ್ನೆವರೆಗೂ ಅವ್ರನ್ನ ಆಫೀಸಿಗೆ ಕರೆದು ಆಲ್ಮೋಸ್ಟ್ ಒಂದು 5-6 ಸತಿ, ಒಂದೊಂದ್ ಸತಿ ಬಂದಾಗೂ 2 ಅವರ್ 3 ಅವರ್ ಮಾತುಕತೆ ನಡೆದಿದೆ ಸರ್. ಅವರು ಕೂಡ ಮಂಗಳವಾರ ದಿನ ಒಪ್ಕೊಂಡು ಕೂಡ ಹೋಗಿದ್ರು, ಬಟ್ ತಿರ್ಗಾ ವಾಪಸ್ ಬಂದಿದ್ದಾರೆ. ಈಗ ಅದ್ರ ವಿಚಾರವಾಗಿ ಅವ್ರಿಗೆ ಯಾವ್ದೇ ತಿಳಿಸ್ಬೋದು, ಅವ್ರಲ್ಲಿ ಯಾವ್ದಾದ್ರು ಮಾಡ್ಬೋದು, ಅದನ್ನ ನಾವು ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿದೀವಿ ಸರ್. ಇಲ್ಲಿ ತನಕ ನೀವೇನು ಸಂಧಾನಕ್ಕೆ ಪ್ರಯತ್ನ ಪಟ್ಟು ವಿಫಲತೆ ಹೊಂದಿದೆ ಅದನ್ನ ಬದಿಗೊತ್ತಿ ಮುಂದಕ್ಕೆ ಏನು ಮಾಡಬೇಕು ಇದ್ರ ಬಗ್ಗೆ ಚರ್ಚೆ ಮಾಡಿ. ಇದ್ರ ಬಗ್ಗೆ ನೀವು ಯಾವಾಗ ನಮ್ಮ ಜೊತೆ ಮಾತುಕತೆ ಕೂತ್ಕೋತೀರ ನೇರವಾಗಿ? ಅದನ್ನ ನೇರವಾಗಿ ಮಾತುಕತೆ ಮಾಡ್ಲಿಕ್ಕೆ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಟೈಮಿಂಗು ನಾನು ತಿಳಿಸ್ಲಿಕ್ಕೆ ಬರಲ್ಲ ಸರ್. ತಮ್ಮಲ್ಲಿ ಏನಂದ್ರೆ ನಾನು ಒಂದು ಸಮಯ ಕೋರ್ತೀನಿ, ಅದಕ್ಕೆ ಅದು ಯಾವಾಗ ಆಗಿದೆ ಅಂತ ನಾನು ಕೇಳ್ಕೊಂಡು ತಮಗೆ ತಿಳಿಸ್ಬೇಕಾಗುತ್ತೆ. ಎಷ್ಟೊತ್ತಲ್ಲಿ ತಿಳಿಸ್ತೀರಾ ಆ ಸಮಯ? ಅದು ಎಷ್ಟೊತ್ತಾಗುತ್ತೆ ನಿಮ್ಗೆ ಆ ಸಮಯ ನಿಗದಿಪಡಿಸೋಕ್ಕೆ? ನಾನು ಸಮಯ ನಿಗದಿಪಡಿಸೋಕೆ ನಾನು ಕೇಳ್ಬೇಕಾಗುತ್ತೆ ಸರ್. ಕೇಳ್ಬಿಟ್ಟು ನಮ್ಗೆ ಎಷ್ಟೊತ್ತಿಗೆ ಫೋನ್ ಮಾಡ್ತೀರಿ ಸರ್? ನಾನು ತಿಳಿಸ್ಕೊಡ್ತೀನಿ ಸರ್. ನಾವೇ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ನಿಮ್ಗೆ. ಅಲ್ಲ, ಸಮಯ ವ್ಯರ್ಥ ಮಾಡಿದ್ರೆ ಆಗಲ್ಲ. ಈಗ ನೀವು ಮಾತಾಡೋಕ್ಕೆ, ನೀವು ನೇರವಾಗಿ ಮಾತಾಡೋಕ್ಕೆ ನಿಮ್ಮ ಕೈಯಲ್ಲಿ ಅಷ್ಟು ಪವರ್ ಇಲ್ಲ. ಮತ್ತೆ ಬೇರೆ ನಿಮಗೆ ಮೇಲ್ಪಟ್ಟವ್ರ ಹತ್ರ ಅದಕ್ಕೆ ಸಮಯ ಕೋರಿ ನೀವು ಹೇಳ್ತೀರಿ, ಅದನ್ನೇ ಎಷ್ಟೊತ್ತಲ್ಲಿ ತಿಳಿಸ್ತೀರಾ? ಸರ್ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಸರ್. ನಾನು ಅವ್ರ ವಿಚಾರವಾಗಿ ಇವಾಗ ಆಲ್ಮೋಸ್ಟ್ ನಾನು 5 ದಿವಸದಿಂದ ಭಾನುವಾರ ಇದು ಶುರುವಾಗಿದ್ದು, ಭಾನುವಾರದಿಂದ ಅವರ ವಿಚಾರದ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮೈಸೂರು ಒಂದೇ ನಮ್ಮ ತಲೆನಲ್ಲಿ ಇರೋದು, ನಮ್ಮ ಮೈಸೂರು ಡೆಲಿವರಿ ಬಾಯ್ಸ್ ಒಂದೇ ತಲೆನಲ್ಲಿ ಇರೋದು. ನಾವು ಅವ್ರಿಗೋಸ್ಕರನೇ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನ ನಾನು ತಿಳಿಸ್ಕೊಂಡು ಅದನ್ನ ನಾನು ಅವ್ರ ಕಷ್ಟನೆಲ್ಲ ಅರ್ಥ ಮಾಡ್ಕೊಂಡು ಅವ್ರಿಗೆ ತಿಳಿಸ್ಕೊಟ್ಟಿದ್ವಿ. ಇವಾಗ ತಿರ್ಗಾ ತಮ್ಮಲ್ಲಿ ನಾವು ಮಾತಾಡ್ಬೇಕು ಅಂತಂದ್ರೆ ನಾನು ಅದನ್ನ ಕೇಳ್ಬಿಟ್ಟು ನಾನು ಹೇಳ್ಬೇಕಾಗತ್ತೆ. ನೀವು ಮಾತಾಡೋ ಡೈರೆಕ್ಟ್ ಆಗಿ ನಾನೇ ನಿಮ್ಗೊಂದು ಸಮಯ ಹೇಳಿ ಆ ಸಮಯಕ್ಕೆ ಆಗಿಲ್ಲ ಅಂತಂದ್ರೆ ಸೊ ಅದು ತುಂಬಾ ಏನಂದ್ರೆ ಅದು ಒಳ್ಳೆ ರೀತಿಯಾದ ಅಪ್ರೋಚ್ ಅಲ್ಲ ಸರ್ ನಮ್ಮ ಪ್ರಕಾರ. ಯಾಕಂದ್ರೆ ನಾವು ಅದನ್ನ ಕೇಳಿ ನಿಮ್ಗೆ ತಿಳಿಸಿ ಅದು ಮಾತಾಡಿ ಸಂಧಾನ ಮಾಡ್ಕೊಳ್ಳುವಂಥದ್ದು ಅಂದ್ರೆ ಇಟ್ ವಿಲ್ ಮೇಕ್ ಸೆನ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು. ಆಯಿತು. ಈಗ ಸಾಮಾಜಿಕ ಜಾಲತಾಣ ಬಲಿಷ್ಠವಾಗಿದೆ. ದೂರವಾಣಿ ಕರೆ ನೀವು ಯಾರು ಮೇಲ್ಪಟ್ಟ ಹತ್ರ, ಯಾರು ಅಧಿಕಾರಿಗಳ ಹತ್ರ ಮಾತಾಡ್ತೀರಿ ಅವ್ರ ಹತ್ರ ಮಾತಾಡಿ ನನಗೆ ಎಷ್ಟೊತ್ತಿಗೆ ನಿಗದಿಪಡಿಸ್ತೀರಿ?
ಸರ್ ಅದನ್ನ ತಿಳ್ಕೊಂಡು ಹೇಳ್ತೀನಿ. ಇವಾಗ ನೀವು ಕೇಳಿದೀರಾ ನಮಗೆ, ನೀವು ಕೋರಿಕೆಗಳೇನಿದೆ ಇವಾಗ ನಿಮ್ಮ ಹತ್ರ ತಿಳ್ಕೊಂಡಲ್ಲ, ಇದನ್ನ ನಾನು ಕೇಳ್ಕೊಂಡು ಅವ್ರ ಹತ್ರ ಇದರ ಕೋರಿಕೆ ಅದನ್ನ ಯಾವಾಗ ಮಾಡ್ಬೋದು ಅನ್ನೋದಕ್ಕೆ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಕಾಲಾವಕಾಶ ಅಂದ್ರೆ ಇವತ್ತೆಲ್ಲ ಬೇಕಾ, 1 ಅವರ್ ಬೇಕಾ, 1 ಗಂಟೆ ಟೈಮ್ ಬೇಕಾ, 2 ಗಂಟೆ ಟೈಮ್ ಬೇಕಾ, ಇವತ್ತೆಲ್ಲ ಬೇಕಾ ಅಂತ ನಾನು ಕೇಳ್ತಾ ಇರೋದು ನಿಮಗೆ. ನಾನು ಅದನ್ನ ತಮಗೆ ಹೇಳ್ತಾ ಇದ್ದೀನಿ. ನಾನು ಕೇಳ್ಬಿಟ್ಟು ಅದು ಯಾವಾಗ ಮಾತಾಡ್ಬೋದು ಅಂತ ನಿಮ್ಗೆ ಇವಾಗ ಹೇಳ್ತೀನಿ. ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ಅಲ್ಲ ಕನೆಕ್ಟ್ ಮಾಡೋಕ್ಕಾದ್ರೂ ನಮಗೆ ಕಾಲಾವಕಾಶ ಕೊಡಿ. ಸರಿ ಇವ್ರೆ, ನೀವು ಆಯ್ತಪ್ಪ, ನೀವು ಹೇಳ್ದಂಗೆ ಆಗಲಿ. ಅದಕ್ಕೊಂದು ಸಮಯ ಅಂತ ಇರ್ತದಲ್ವಾ? ಇವತ್ತಾಗತ್ತಾ ಸರ್? ಇವತ್ತು ನಾನು ಅವ್ರ ವಿಚಾರವಾಗಿಯೇ ನಾನು ಮಾತಾಡ್ಲಿಕ್ಕೆ ಇನ್ನೊಂದು ಜಾಗಕ್ಕೆ ಬಂದಿದ್ದೀನಿ. ಅದನ್ನ ಅವ್ರ ಹತ್ರ ಮಾತಾಡಿ ನಾನು ತಿಳಿಸ್ಕೊಡ್ಲಿಕ್ಕೆ ಬರುತ್ತೆ. ನಾನು ನಾಳೆ ಅಷ್ಟೊತ್ತಿಗೆ ತಮ್ಮಲ್ಲಿ ಏನಿದೆ ಅಂತ ನಾನು ಹೇಳ್ತೀನಿ ಸರ್. ಈಗ ನೀವೇ ಹೇಳ್ತಾ ಇದ್ರಿ 4 ದಿನದಿಂದ ಮಾಡ್ತಾ ಇದಾರೆ, ಅವರು ಪ್ರತಿಭಟನೆಗಳು ಮಾಡ್ತಾ ಇದಾರೆ. ಹೋಗಿದ್ದಾರೆ ಸರ್, ಹೋಗಿ ತಿರ್ಗಾ ವಾಪಸ್ ಇಲ್ಲ, ನಮ್ಗೆ ಓಕೆ ಇಲ್ಲ ಅಂತ ಈಗ ಬೇಡಿಯವ್ರೆ, ನಾಳೆ ಸಂಜೆಗೆ 5 ಗಂಟೆಗೆ ನಿಗದಿಪಡಿಸಿ. ನಾಳೆ ಸಂಜೆ 5 ಗಂಟೆಗೆ ಸರ್? ಖಂಡಿತ ಸರ್, ಅದನ್ನ ತಿಳ್ಕೊಂಡು ನಾನು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ತಮಗೆ ತಿಳಿಸ್ಕೊಡ್ತೇನೆ. ನಾಳೆ ಸಂಜೆ 5 ಗಂಟೆಗೆ, ಇದು ಅರ್ಧ ಗಂಟೆ 1 ಗಂಟೆ ಬೇಡವೇ ಬೇಡ, ನಾಳೆ ಸಂಜೆ 5 ಗಂಟೆಗೆ ನೀವು ನಮಗೆ ಸಮಯ ನಿಗದಿಪಡಿಸಿ. ನೀವು ಕೇಳ್ಕೊಂಡು ಅಂದ್ಕೊಂಡು ಕೋಳಿ ಕೇಳಿ ಮಸಾಲೆ ಹರಿತಾರೇನ್ರಿ? ಏನ್ರಿ ಇವ್ರು ಈ ಮ್ಯಾನೇಜರ್ ಹಂಗಂತೀರಿ, ನೀವು ಹಿಂಗಂತೀರಿ? ಇವ್ರ ಕತೆ ಏನ್ರಿ? ಹಂಗಾರೆ ಇವ್ರ ಪಾಡು ಏನ್ರಿ? ಹಂಗಾರೆ ಅವ್ರಿಗಂತ ಇನ್ನೊಬ್ರನ್ನ ಕೇಳ್ಬೇಕೇನ್ರಿ? ಹಂಗಾರೆ ಎಲ್ರಿ ಅವ್ರು ಅಗರ್ಭ ಶ್ರೀಮಂತ ಎಲ್ರಿ ಅವ್ರು ಏನು ಬ್ರಹ್ಮಂತಕ್ಕೆ ಹೋಯ್ತಾರೆ ಅನ್ನೋ ಕಾಣ್ತದೆ ಸರ್. ಒಬ್ಬೊಬ್ಬರಿಂದ ಬ್ರಹ್ಮ ವಿಷ್ಣು ಮಹೇಶ್ನ ಹತ್ರ ಹೋಯ್ತೀರೇನ್ರಿ? ಅಲ್ಲ, ನಾನು ಅರ್ಥ ಮಾಡ್ಕೊಂಡೆ ಮಾತಾಡ್ತಿರೋದು. ನಾಳೆ ಸಂಜೆ 5 ಗಂಟೆ ಗಂಟ ನಿಗದಿಪಡಿಸಿದ್ರು ಸಹ ನೀವು ಮತ್ತೆ ಕೇಳಬೇಕು ಅಂತ ಇದ್ದೀರಲ್ಲ, ಅಲ್ಲಿಗೆ ಯಾವ ಸೀಮೆ ಮ್ಯಾನೇಜರ್ ಅಂತ ನಾನು ನಿಮ್ಮನ್ನು ವ್ಯಕ್ತಪಡಿಸ್ಬೇಕಾಗುತ್ತೆ. ನಾಳೆ 5 ಗಂಟೆ ಫಿಕ್ಸು, ನಾಳೆ 5 ಗಂಟೆಗೆ ನಿಗದಿಪಡಿಸಿ ಅಂತ ನಾನು ನಿಮಗೆ ಕೋರ್ತಾ ಇರೋದು. ಹೌದು, ಅದನ್ನ ತಿಳಿಸ್ತೀನಿ ಸರ್ ನಿಮ್ಗೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ವಾ ಸರ್, ತಿಳಿಸ್ಕೊಡ್ತೀರಿ ಅಂತ ನೀವು ಹೇಳಿದ್ರೆ ಇದನ್ನ ನಾನು ಪಾಸ್ ಮಾಡ್ಬೇಕಲ್ವಾ ಸರ್? ಇವಾಗ ಡೈರೆಕ್ಟ್ ಆಗಿ ನೀವು ನಮ್ಮನ್ನ ಫೋನ್ ತಗೊಂಡಿದ್ದಾರೆ, ಅವರು ನಮ್ಮ ಮ್ಯಾನೇಜರ್ ಮಾತಾಡಿ ಅಂತ ಈ ತರ ಬಂದಿದ್ದಾರೆ, ನಮ್ಮ KRS ಪಕ್ಷದಿಂದ ಬಂದಿದ್ದಾರೆ, ಅವ್ರನ್ನ ಮಾತಾಡಿ ಅಂತ ಹೇಳಿಕೊಟ್ಟಿದ್ದಾರೆ ಸರ್. ನೀವು ಏನ್ ಹೇಳ್ತೀರಾ ಅದನ್ನ ನಾನು ತಿಳ್ಕೊಂಡ್ಬಿಟ್ಟು ಅದಾದ್ಮೇಲೆ ನನ್ನ ಕಂಪನಿ ಹತ್ರ ಹೇಳ್ತೀನಿ. ಆಯ್ತು, ನಮ್ದು ಏನು ಇಲ್ಲ ಇಲ್ಲಿ. ನಮ್ದೆಲ್ಲ ಇಲ್ಲಿ ಏನು ದುಡಿಮೆ ಮಾಡಿ ನಿಮ್ಮ ಒಂದು ಗಲ್ಲಪೇಟೆಗೆ ತುಂಬಿಸ್ತಾ ಇದ್ದಾರೆ. ಅವರು ಕ್ಷೇಮವಾಗಿರ್ಬೇಕು, ಅವರು ಸುರಕ್ಷಿತವಾಗಿರ್ಬೇಕು. ಅವ್ರಿಗೂ ನಮ್ಮಂಗೆ ಮಕ್ಕಳು ಮರಿ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲೇನು ಬೇರೆ ಎತ್ಕೊಂಡು ಹೋಗೋಂಥದ್ದು ಏನಿಲ್ಲ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಂವಿಧಾನಬದ್ಧವಾಗಿ ಅವ್ರಿಗೆ ಏನು ಕೇಳ್ತಾ ಇದ್ದಾರೆ ಬೇಡಿಕೆಗಳು, ಆ ಬೇಡಿಕೆಗಳು ನಿಮ್ಮ ಕೈಲಿ ಎಷ್ಟಾಗುತ್ತೆ? ನಿಮ್ಮ ಜಾಹೀರಾತುಗಳಲ್ಲಿ ಏನೆಲ್ಲ ತೋರಿಸ್ತಾ ಇದ್ರಿ, ಅದು ನಮಗೆ ಬೇಕಾಗಿರೋದು. ನೀವು ಯಾರ ಹತ್ರನಾರ ಹೋಗಿ ನೀವೇನಾರ ಮಾಡಿ ನಾಳೆ 5 ಗಂಟೆಗೆ ಸಮಯ ನಿಗದಿಪಡಿಸ್ತಾ ಇದ್ದೀವಿ. ಆರಕ್ಷಕರಿದ್ದಾರೆ, ಇಲ್ಲಿ ನೊಂದಂಥ ಪ್ರಜೆಗಳಿದ್ದಾರೆ, ಸಾರ್ವಜನಿಕರು ಸಹ ಇಲ್ಲಿದ್ದಾರೆ. ನಾಳೆ 5 ಗಂಟೆಗೆ ನಾವು ಬರ್ತೀವಿ. ನೀವೇನು ಮಾತಾಡ್ತೀರೋ ಏನು ಬಿಡ್ತೀರೋ ಅವ್ರಿಗೆ ನ್ಯಾಯ ಸಿಗಬೇಕು, ನಿಮಗೂ ನ್ಯಾಯ ಸಿಗಬೇಕು. ಇವರಿಂದ ನಿಮ್ಗೆ ನ್ಯಾಯ ಆಗಿದ್ರೆ ಇವ್ರನ್ನ ಬಿಡಲ್ಲ ನಾವು. ಇವ್ರೇನಾರು ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ ಇವ್ರನ್ನ ಬಿಡಲ್ಲ ನಾವು. ಕಡ್ಡಿ 2 ತುಕಡ ಆದಂಗೆ ವ್ಯವಹಾರ ಆಗಬೇಕು. ನೋಡಿ ಗೆಳೆಯರೆ, ಇಲ್ಲಿ ಮೇಲ್ಪಟ್ಟ ವ್ಯವಸ್ಥಾಪಕರು ಮಾತಾಡಿದ್ದಾರೆ. ನಾಳೆ 5 ಗಂಟೆಗೆ ಸಮಯವನ್ನು ನಿಗದಿಪಡಿಸಿ ಅಂತ ಹೇಳಿದ್ದಾರೆ. ನಾಳೆ 5 ಗಂಟೆಗೆ ನಿಗದಿಪಡಿಸೋಣ. ಅವರೇ ಸ್ಥಳ ಇಲ್ಲಿ ಎಲ್ಲ ಅವರೇ ಸ್ಥಳ ನಿಗದಿಪಡಿಸಿ ನಾವು 5 ಜನ 3 ಜನ 4 ಜನ ಹೋಗೋಕ್ಕೆ ನಾವೇನು MP MLAಗಳಲ್ಲ, ಭ್ರಷ್ಟ ಅಧಿಕಾರಿಗಳಲ್ಲ, ಭ್ರಷ್ಟ ರಾಜಕಾರಣಿಗಳೆಲ್ಲ. ಓಪನ್ ಚಾಲೆಂಜ್. ಪ್ರಧಾನ ಕಾರ್ಯದರ್ಶಿಯವರು, ಅದನ್ನು ನಾವು ಉಪಾಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ನಮ್ಮ ಒಂದು ಹೋರಾಟವನ್ನು ಪರಿಗಣಿಸಿ KRS ಪಕ್ಷದ ರಾಜ್ಯಾಧ್ಯಕ್ಷರು ನಮಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಕೊಟ್ಟಿರೋದ್ರಿಂದ ನೀವೆಲ್ಲ ಪ್ರಾಮಾಣಿಕರನ್ನ ಇನ್ನು ಮುಂದೆ ಆದರೂ ಪ್ರಾಮಾಣಿಕರನ್ನ ಗುರುತಿಸಬೇಕು. ಆಚೆ ಆಕಾಂಕ್ಷೆಗಳಿಗೆ ಬಲಿ ಆಗಬಾರ್ದು. ಪ್ರಾಮಾಣಿಕವಾಗಿ ನೀವೇನು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ರಿ, ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಾ ಇರೋದ್ರಿಂದ ಇವಾಗ ಸಮಸ್ಯೆ ಬಂದಿದೆ. ಆಯಿತಾ? ನಿಮ್ಮ ಒಗ್ಗಟ್ಟು ಇಡೀ ಮೈಸೂರು ಜಿಲ್ಲೆ ಅಲ್ಲ, ಇಡೀ ರಾಜ್ಯಕ್ಕೆ ಹೋಗಬೇಕು. ಆ ಥರ ರೀತಿ ಒಂದು ಸಂದೇಶವನ್ನು ರವಾನೆ ಮಾಡೋಣ ಅಂತ ಹೇಳ್ತಾ ನಾನು ಮಾತನಾಡಿ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, KRS ಪಕ್ಷಕ್ಕೆ, ನನ್ನೆಲ್ಲ ಹೃದಯವಂತ ಕಾರ್ಮಿಕರಿಗೆ ನಮಸ್ಕಾರ, ಧನ್ಯವಾದಗಳು.